ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಮ್ಮಿ ಮನೆಗೆ ಬಂದಿದ್ದೀನಿ. ಇದು ಲಾಸ್ಟ್ ಶುಕ್ರವಾರ ನಾವು ಇಲ್ಲಿ ಮಾಡ್ತಾ ಇರೋದು. ತುಂಬ ಗ್ರ್ಯಾಂಡಾಗಿ ವರಮಹಾಲಕ್ಷ್ಮಿ ಮಾಡಲ್ಲ, ನಾವು ಸಿಂಪಲಾಗಿ ಮಾಡ್ತೀವಿ. ಲಾಸ್ಟ್ ಶುಕ್ರವಾರ ತುಂಬ ಗ್ರ್ಯಾಂಡಾಗಿ ದೇವಿಗೆ ಸೀರೆ ಎಲ್ಲ ಉಡಿಸ್ಬಿಟ್ಟು ರೆಡಿ ಮಾಡೋದು. ಹಾಗಾಗಿ ಮಮ್ಮಿನ ಮನೆಗೆ ಬಂದು ಗುರುವಾರ ಬಂದಿದ್ದೆ. ಬೆಳಗ್ಗೆ ಬಂದು ಬೇಗನೆ ಬಂದು ಸೀರೆ ಉಡಿಸ್ತಾ ಇದ್ದೀನಿ, ಎಲ್ಲ ರೆಡಿ ಮಾಡೋಣ ಅಂತ. ಯಾಕಂದರೆ ಶುಕ್ರವಾರ ನಮ್ಮ ಮನೆಯಲ್ಲಿರೋದ್ರಿಂದ ಅಲ್ಲಿ ರೆಡಿ ಎಲ್ಲ ಮಾಡಬೇಕು, ಅಲ್ಲಿ ನಮ್ಮ ಮನೇಲೆಲ್ಲ ಪೂಜೆ ಇರುತ್ತೆ ಅಂತ ಹೇಳ್ಬಿಟ್ಟು ಮಮ್ಮಿಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಗುರುವಾರನೇ ಬಂದುಬಿಟ್ಟಿದ್ದೆ. ಬಂದು ಇದಕ್ಕೆಲ್ಲ ಸೀರೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಈಗ ಕೆಳಗಡೆ ಆ್ಯಕ್ಚುಲಿ ಕೆಳಗಡೆ ನಾನು ಇನ್ನೊಂದು ಬಿಂದಿಗೆ ಇಡಬೇಕಾಗಿತ್ತು. ಮಿಸ್ಟೇಕಾಗಿ ಒಂದು ಡಬ್ಬಿ ಇಟ್ಟಿದ್ದೀನಿ. ಎಲ್ಲರೂ ಬಿಂದಿಗೆನ ಇಡಿ, ತುಂಬ ಚೆನ್ನಾಗಿ ಶೇಪ್ ಬರುತ್ತೆ. ನಾನು ಸ್ವಲ್ಪ ಯಾವುದೋ ಧ್ಯಾನದಲ್ಲಿ ಇಟ್ಬಿಟ್ಟೆ. ಒಂದು ಕೆಳಗಡೆ ಅಕ್ಕಿ ಹಾಕಿದ್ದೀನಿ, ಮೇಲ್ಗಡೆನೂ ಅಕ್ಕಿ ಹಾಕಿದ್ದೀನಿ. ನೀರು ಹಾಕ್ಬೋದು, ಅದು ಮಿಸ್ಟೇಕಾಗಿ ಎಲ್ಲಾದರೂ ಸೀರೆ ಮೇಲೆ ಚೆಲ್ಲುತ್ತೆ ಅಂತ ಹೋದ್ಸಲಿ ಮಿಸ್ಟೇಕ್ ಆಗಿಬಿಟ್ಟು ಚೆಲ್ಬಿಟ್ಟಿತ್ತು. ಈ ಸಲ ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಕ್ಕಿ ಹಾಕಿದ್ದೀನಿ. ನೋಡಿ, ಈ ಥರ ಅಕ್ಕಿ ಹಾಕ್ಬಿಟ್ಟು ಮೇಲ್ಗಡೆ, ಆಮೇಲೆ ಈ ಥರ ಕೈಗಳಿಗೆ ಬ್ಲೌಸ್ ಪೀಸ್ನ ಸುತ್ತಿದ್ದೀನಿ. ನನ್ನ ಹಳೆ ಇದು ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ ಹೋದ ವರ್ಷ ಈ ಥರ ಮಾಡಿದ್ದೆ ಅಂತ. ಇದನ್ನು ಈಗ ಫೋಲ್ಡ್ ಮಾಡಿದ್ದನ್ನು ಬ್ಯಾಕಲ್ಲಿ ಈ ಥರನೆಲ್ಲನೂ ಆ ಥರ ಹಿಂದೆ ಹಾಕ್ಕೊಂಡು ಈಗ ನೀಲ್ಗೆನೆಲ್ಲ ಸರಿ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ಒಟ್ಟಾಗಿ ಸೇರಿಸ್ಬಿಟ್ಟು ಒಂದು ಪಿನ್ ಮಾಡಿ ಅದನ್ನು ಚೆನ್ನಾಗಿ ಕಟ್ತಾಯಿದ್ದೀನಿ. ಕಟ್ಟಬೇಕು ಅದನ್ನು, ಮತ್ತೆ ಇಳಿಬಾರ್ದು ಅಂತ. ಈಗ ನಾನು ಪಿನ್ ಮಾಡಿಕೊಂಡು ಹಾಗೆ ಒಂದು ದಾರದಿಂದ ಕಟ್ಕೊಂಡ್ಬಿಡ್ತೀನಿ. ಆಮೇಲೆ ನೀರಿಗೆಲ್ಲ ಸರಿ ಮಾಡಿಕೊಂಡು ಸರಿಗನ್ನ ಮೇಲ್ಗಡೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಗುಂಡು ಪಿನ್ ಇರುತ್ತಲ್ಲ, ಈಗ ಹೇರ್ ಸ್ಟೈಲ್ಗೆಲ್ಲ ಗುಂಡು ಪಿನ್ ಯೂಸ್ ಮಾಡ್ತಾರಲ್ಲ, ಆ ಥರ ಗುಂಡು ಪಿನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸೆರಗಿಗೆ ಕೈಗೆ ಸೇರಿಸ್ಬಿಟ್ಟು ಪಿನ್ ಹಾಕ್ಬಿಡಿ, ಅವಾಗ ನೀಟಾಗಿ ಕಾಣಿಸುತ್ತೆ. ಈಗ ಕಾಲನ್ನ ಏನಿಲ್ಲ ಅದರೊಳಗಡೆ ಸೀರೆ ಒಳಗಡೆ ಹಾಕ್ಬಿಟ್ಟು ಮೇಲೆ ಒಂದು ಲೇಯರ್ ಸೀರೆನ ತೊಗೊಂಡ್ಬಿಟ್ಟು ಒಂದು ಪಿನ್ ಮಾಡಿಬಿಟ್ರೆ ಆಯಿತು. ಆ ಕಾಲು ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ. ನೋಡಿ, ನಮ್ಮ ಲಕ್ಷ್ಮಿ ರೆಡಿ ಆದಳು. ನಾನೆಲ್ಲ ರೆಡಿ ಮಾಡಿಬಿಟ್ಟು ನೋಡಿ, ಅದಕ್ಕೆ ಕಣ್ಣಿಗೆ ಕಾಡಿಗೆ ಹಾಗೆ ಲಿಪ್ಸ್ಟಿಕ್ಕು, ಅರಿಶಿನ ಎಲ್ಲ ಹಾಕ್ಬಿಟ್ಟು ಕೆಳಗಡೆ ಮಣಿ ಇಟ್ಬಿಟ್ಟು ಎಲ್ಲ ಟೇಬಲ್ನು ರೆಡಿ ಮಾಡಿಬಿಟ್ಟು ಹೋಗ್ಬಿಟ್ಟಿದೆ. ಯಾಕಂದರೆ ನೆಕ್ಸ್ಟ್ ಡೇ ನೋಡಿ ನಮ್ಮ ಮನೇಲಿ ನಾನು ಯಾವ ಥರ ಮಾಡಿದ್ದೀನಿ ಅಂತ. ಇದು ನಮ್ಮ ಮನೇಲಿ ನಾನು ಮಾಡಿರೋ ಅಲಂಕಾರ. ಯಾವ ಅಲಂಕಾರ ಚೆನ್ನಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹೇಗಿದೆ ನಿಮ್ಮ ಮನೇಲಿ, ಯಾವ ಥರ ಪೂಜೆನ ಮಾಡಿದ್ರಿ, ಲಕ್ಷ್ಮೀ ಪೂಜೆನ ಅಂತ ಕಮೆಂಟ್ಸ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ, ಲಕ್ಷ್ಮೀ ಪೂಜೆ ಲಾಸ್ಟ್ ಶುಕ್ರವಾರ. ಒಂದು ತಿಂಗಳು ಶ್ರಾವಣದಲ್ಲಿ ಸಖತ್ ಬ್ಯುಸಿಯಾಗಿದ್ದು ಲಾಸ್ಟ್ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿರೋದು. ನೋಡಿ ನಮ್ಮ ಲಕ್ಷ್ಮಿ ಯಾವ ಥರ ಕಾಣಿಸ್ತಾಳೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ಜನ ಬರೀ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ನ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹಾಗೆ ಯೂಟ್ಯೂಬ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೇನೆ ಅಂತ ಹೇಳಿ, ತಿಳಿಸಿ. ನೋಡಿ, ಚಕ್ಲಿ, ಉಂಡಿ, ಕರ್ಜಿಕಾಯಿ ಎಲ್ಲ ಮಾಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.